ಅಮೃತಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ದಿನಗಳು ನಿಧಾನವಾಗಿ ಸಾಗುತ್ತಿದ್ದವು. ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಆದರೆ ಲಲಿತಾರ ಮನೆಯಲ್ಲಿ ಮಾತ್ರ ಒಂದು ವಿಚಿತ್ರ ವಾತಾವರಣ ಬೆಳೆಯುತ್ತಿತ್ತು. ರಾಧಿಕಾ ತನ್ನ ಮೌನ, ಸಹನೆ ಮತ್ತು ಒಳ್ಳೆಯತನದಿಂದ ಎಲ್ಲರಿಗೂ ಇಷ್ಟವಾಗುತ್ತಿದ್ದಳು. ಇನ್ನೊಂದೆಡೆ ರೂಪಾ ತನ್ನ ಸೌಂದರ್ಯ ಮತ್ತು ಅಹಂಕಾರದಿಂದ ಮನೆ ಮಂದಿಯ ಮನಸ್ಸುಗಳಿಗೆ ನೋವುಂಟು ಮಾಡುತ್ತಿದ್ದಳು. ರೂಪಾ ದಿನವಿಡೀ ಕನ್ನಡಿ ಮುಂದೆ ಕುಳಿತು ತನ್ನ ಮುಖ ನೋಡಿಕೊಳ್ಳುತ್ತಿರುತ್ತಿದ್ದಳು. ಅವಳಿಗೆ ಕೆಲಸ, ಮನೆ, ಸಂಬಂಧ ಯಾವುದೂ ಮುಖ್ಯವಲ್ಲ. ಅವಳಿಗೆ ತನ್ನ ಸೌಂದರ್ಯವೇ ಎಲ್ಲವೂ. ಗಂಡನು ಹಲವಾರು ಬಾರಿ ಅವಳಿಗೆ ಹೇಳುತ್ತಿದ್ದನು, ರೂಪಾ, ಜೀವನದಲ್ಲಿ ಸೌಂದರ್ಯ ಮಾತ್ರ ಮುಖ್ಯ ಅಲ್ಲ, ಒಳ್ಳೆಯ ಮನಸ್ಸಿದ್ರೆ ಮಾತ್ರ ಜನರು ಗೌರವ ಕೊಡ್ತಾರೆ. ಜನರು ನನ್ನನ್ನು ನೋಡೋದಕ್ಕೆ ಮಾತ್ರ ಇಷ್ಟಪಡ್ತಾರೆ, ನನ್ ಜೊತೆ ಮಾತ್ನಾಡೋದು ಅವರಿಗೆ ಗೌರವ. ಈ ಮಾತುಗಳನ್ನು ಕೇಳಿ ಗಂಡನ ಹೃದಯ ಒಡೆದಂತಾಗುತ್ತಿತ್ತು. ಅವನು ಮೌನವಾಗಿಯೇ ಉಳಿಯುತ್ತಿದ್ದ. ಇನ್ನೊಂದೆಡೆ ರಾಧಿಕಾ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಅವಳು ಮನೆಯಲ್ಲೇ ಅಲ್ಲ, ಹಳ್ಳಿಯ ಜನರಿಗೂ ಸಹಾಯ ಮಾಡುತ್ತಿದ್ದಳು. ಯಾರಿಗಾದರೂ ಕಷ್ಟ ಬಂದರೆ ಮೊದಲಿಗೆ ಓಡುವುದು ರಾಧಿಕಾ. ಹೀಗಾಗಿ ಹಳ್ಳಿಯ ಜನರು ಅವಳನ್ನು ತುಂಬಾ ಮೆಚ್ಚುತ್ತಿದ್ದರು. ಒಂದು ದಿನ ಹಳ್ಳಿಗೆ ಒಂದು ವೃದ್ಧ ಸನ್ಯಾಸಿ ಬಂದನು. ಅವನು ಮನೆ ಮನೆಗೆ ಹೋಗಿ ಭಿಕ್ಷೆ ಕೇಳುತ್ತಿದ್ದನು. ರಾಧಿಕಾ ಅವನನ್ನು ಗೌರವದಿಂದ ಒಳಗೆ ಕರೆದು ಊಟ ಕೊಟ್ಟಳು. ಸನ್ಯಾಸಿ ಸಂತೋಷದಿಂದ ಆಶೀರ್ವಾದ ಮಾಡಿದರು. ಮಗಳೇ, ನಿನ್ನ ಹೃದಯ ತುಂಬಾ ಶುದ್ಧವಾಗಿದೆ. ನಿನಗೆ ಸದಾ ಸುಖ ಸಿಗುತ್ತದೆ. ಅದನ್ನು ನೋಡಿದ ರೂಪಾ ಮನಸ್ಸಿನಲ್ಲಿ ಯೋಚಿಸಿದಳು. ಇವನ್ಯಾರು? ಒಂದು ಬಡ ಸನ್ಯಾಸಿ. ಇವನಿಗೆ ಗೌರವ ಕೊಡೋದ್ರಲ್ಲಿ ಏನಿದೆ? ಆದ್ರೆ ಅವಳು ಹೊರಗೇನೂ ಹೇಳ್ವಿಲ್ಲ. ಮುಂದಿನ ದಿನ ಸನ್ಯಾಸಿ ಮತ್ತೆ ಬಂದನು. ಈ ಬಾರಿ ರೂಪಾ ಬಾಗಿಲು ತೆರೆದಳು. ಅವನು ಕೇಳಿದನು, ಮಗಳೇ, ಸ್ವಲ್ಪ ಊಟ ಕೊಡ್ತೀಯಾ? ರೂಪಾ ಮುಖ ಮುರಿದು ಹೇರಿದಳು. ನನಗೆ ಸಮಯ ಇಲ್ಲ, ಹೋಗಿ ಬೇರೆ ಯಾರಾದ್ರೂ ಮನೆಗೆ ಹೋಗಿ ಕೇಳಿ. ಸನ್ಯಾಸಿ ಶಾಂತವಾಗಿ ನಗುತ್ತಾ ಹೇಳಿದನು, ಸರಿ ಮಗಳೇ, ದೇವರು ನಿನ್ನನ್ನು ಸರಿ ದಾರಿಗೆ ತರಲಿ. ನನಗೆ ಯಾರೂ ದಾರಿ ತೋರಿಸೋ ಅಗತ್ಯ ಇಲ್ಲ. ಸನ್ಯಾಸಿ ಮೌನವಾಗಿ ಹೋಗಿಬಿಟ್ಟನು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಒಂದು ದೊಡ್ಡ ಹಬ್ಬ ನಡೆಯಿತು. ಎಲ್ಲರೂ ಹೊಸ ಬಟ್ಟೆ ಧರಿಸಿ ಹಬ್ಬವನ್ನು ಆಚರಿಸುತ್ತಿದ್ದರು. ರೂಪಾ ತನ್ನ ಸೌಂದರ್ಯವನ್ನು ತೋರಿಸಲು ವಿಶೇಷವಾಗಿ ಸಿಂಗಾರ ಮಾಡಿಕೊಂಡಳು. ಎಲ್ಲರ ಗಮನ ತನ್ನ ಕಡೆ ಇರಬೇಕು ಎಂದು ಅವಳು ಬಯಸುತ್ತಿದ್ದಳು. ಹಬ್ಬದ ವೇಳೆ ಹಳ್ಳಿಯಲ್ಲೊಬ್ಬರು ಹೇಳಿದರು, ರಾಧಿಕಾ ತುಂಬಾ ಒಳ್ಳೆಯವಳು, ಅವಳ ಮುಖದಲ್ಲೇ ಒಂದು ಶಾಂತಿ ಕಾಣುತ್ತದೆ. ಇದನ್ನು ಕೇಳಿದ ರೂಪಾ ಕೋಪದಿಂದ ಉರಿಯುತ್ತಾ ಹೇಳಿದಳು, ಅವಳಲ್ಲಿ ಏನ್ ಸೌಂದರ್ಯ ಇದೆ? ಕಪ್ಪಾಗಿದ್ದಾಳೆ. ಆ ಮಾತುಗಳನ್ನು ಕೇಳಿ ಕೆಲವರು ಬೇಸರಪಟ್ಟರು. ಒಬ್ಬ ವೃದ್ಧ ಮಹಿಳೆ ಹೇಳಿದಳು, ಮಗಳೇ, ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯ ದೊಡ್ಡದು. ರೂಪಾ ನಕ್ಕು ಹೇಳಿದರು. ಅದು ಹೇಳೋದು ಸೌಂದರ್ಯ ಇಲ್ದೋರ್ ಮಾತು. ಹಬ್ಬ ಮುಗಿದ ನಂತರ ಕೆಲವೇ ದಿನಗಳಲ್ಲಿ ರೂಪಾಳಿಗೆ ವಿಚಿತ್ರ ಸಮಸ್ಯೆ ಶುರುವಾಯಿತು. ಅವಳ ಮುಖದಲ್ಲಿ ನಿಧಾನವಾಗಿ ಮಚ್ಚೆಗಳು ಕಾಣಿಸತೊಡಗಿದವು. ಅವಳು ತುಂಬಾ ಭಯಪಟ್ಟಳು. ಇದೇನು, ನನ್ನ ಮುಖಕ್ಕೆ ಏನಾಯ್ತು ಎಂದು ಕನ್ನಡಿ ಮುಂದೆ ನಿಂತು ಅತ್ತಳು. ಅವಳು ವೈದ್ಯರ ಬಳಿ ಹೋದ್ಲು. ಆದ್ರೆ ಯಾರಿಗೂ ಕಾರಣ ಗೊತ್ತಾಗ್ಲಿಲ್ಲ. ಇದನ್ನು ನೋಡಿ ರಾಧಿಕಾ ಕಾಳಜಿಯಿಂದ ಕೇಳಿದ್ಲು, ರೂಪಾ, ಏನಾದ್ರೂ ತೊಂದ್ರೆ ಇದ್ಯಾ? ನಾನ್ ಸಹಾಯ ಮಾಡ್ತೀನಿ. ರೂಪಾ ಕೋಪದಿಂದ ಹೇಳಿದೆಳು, ನಿನಗೇನ್ ಗೊತ್ತು? ನೀನು ಸುಂದರಳೇ ಅಲ್ಲ. ಆದರೂ ರಾಧಿಕಾ ಮೌನವಾಗಿ ಅವಳಿಗೆ ಔಷಧಿ ಹಾಕಿ ಸಹಾಯ ಮಾಡುತ್ತಿದ್ದಳು. ದಿನಗಳು ಕಳೆದಂತೆ ರೂಪಾಳ ಮುಖ ಇನ್ನಷ್ಟು ಕೆಟ್ಟಿತು. ಅವಳು ಹೊರಗೆ ಹೋಗುವುದನ್ನೇ ನಿಲ್ಲಿಸಿದಳು. ಜನರು ಅವಳನ್ನು ನೋಡಿದಾಗ ಹಿಂದಿರುಗಿ ನೋಡುತ್ತಿದ್ದರು. ಆ ಸಮಯದಲ್ಲಿ ಅವಳಿಗೆ ತನ್ನ ಮಾತುಗಳು ನೆನಪಾದವು. ಅವಳು ತನ್ನ ಗಂಡನ ಬಳಿ ತುಂಬಾ ಅಳುತ್ತಾ ಹೇಳಿದಳು, ನಾನು ತಪ್ಪು ಮಾಡಿದ್ದೇನೆ. ನಾನು ಎಲ್ಲರನ್ನೂ ಅವಮಾನ ಮಾಡಿದ್ದೇನೆ. ಗಂಡ ಮೃದುವಾಗಿ ಹೇರಿದನು, ತಪ್ಪು ಅರ್ಥ ಮಾಡಿಕೊಂಡ್ರೆ ಸಾಕು, ಈಗಿನಿಂದ ಬದಲಾಯಿಸು. ಒಂದು ದಿನ ಅದೇ ಸನ್ಯಾಸಿ ಮತ್ತೆ ಹಳ್ಳಿಗೆ ಬಂದನು. ಈ ಬಾರಿ ರೂಪಾ ಓಡಿ ಬಂದು ಅವನ ಮುಂದೆ ನಿಂತಳು.
ಅವಳು ಕಣ್ಣೀರಿನಿಂದ ಹೇಳಿದಳು. ಸ್ವಾಮಿ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ಅವಮಾನ ಮಾಡಿದ್ದೇನೆ. ನಿನ್ನ ಮನಸ್ಸು ಬದಲಾಗಿದೆ, ಅದೇ ಸಾಕು. ಅವರು ಒಂದು ಸಣ್ಣ ಔಷಧಿ ನೀಡಿ ಹೇಳಿದರು. ಇದನ್ನು ಬಳಸು, ಆದರೆ ನೆನಪಿಟ್ಟುಕೋ, ಒಳ್ಳೆಯ ಮನಸ್ಸೇ ನಿಜವಾದ ಸೌಂದರ್ಯ. ರೂಪಾ ಅದನ್ನು ಬಳಸಿ ಕೆಲವೇ ದಿನಗಳಲ್ಲಿ ತನ್ನ ಮುಖವನ್ನು ಮರುಪಡೆಯಿತು. ಆದರೆ ಈ ಬಾರಿ ಅವಳ ಮನಸ್ಸು ಬದಲಾಗಿತ್ತು. ಅವಳು ರಾಧಿಕಾಳ ಬಳಿ ಹೋಗಿ ಹೇಳಿದರು. ಅಕ್ಕ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ರಾಧಿಕಾ ನಗುತ್ತಾ ಹೇಳಿದಳು. ಸರಿ, ಈಗ ಎಲ್ಲವೂ ಚೆನ್ನಾಗಿದೆ. ಆ ದಿನದಿಂದ ರೂಪಾ ಬದಲಾಗಿದಳು. ಅವಳು ಮನೆ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದಳು. ಹಳ್ಳಿಯ ಜನರು ಮತ್ತೆ ಹೇಳತೊಡಗಿದರು. ಇಗೋ ನೋಡಿ ನೋಡಿ, ರೂಪಾ ಎಷ್ಟು ಬದಲಾಗಿದೆ. ಕೊನೆಯಲ್ಲಿ ಲಲಿತಾ ಸಂತೋಷದಿಂದ ಹೇಳಿದಳು. ನನಗೀಗ ಇಬ್ಬರೂ ಹೆಣ್ಣು ಮಕ್ಕಳು ಒಂದೇ ರೀತಿ ಕಾಣಿಸ್ತಿದ್ದಾರೆ, ಒಳ್ಳೆಯ ಮನಸ್ಸಿನವರು. ನೀತಿ ಬಾಹ್ಯ ಸೌಂದರ್ಯ ಕ್ಷಣಿಕ, ಆದ್ರೆ ಒಳ್ಳೆಯ ಹೃದಯ ಮತ್ತು ಗುಣಗಳು ಸದಾಕಾಲ ಉಳಿಯುತ್ತವೆ.